ಓದಲು ಅಂತ ಶಾಲೆಗೆ ಕಳಿಸಿದ್ರೆ ವಿಜಯ್ ಪ್ರಕಾಶ್ ಮಗಳು ಮಾಡಿದ್ದೇನು ಗೊತ್ತಾ? ಸೊ ಒಂದು ವಿಜಯ್ ಪ್ರಕಾಶ್ ರವರ ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಒಂದು ಸಿಂಗರ್ ವಿಜಯ್ ಪ್ರಕಾಶ್ ರವರು. ಹೌದು ಸ್ನೇಹಿತರೆ, ನನ್ನ ಮಗಳು ತುಂಬ ಜಾಣೆ ಇದ್ದಾಳೆ, ಶಾಲೆಯಲ್ಲಿ ತುಂಬ ಚೆನ್ನಾಗಿ ಓದ್ತಾಳೆ ಅನ್ನೋ ಒಂದು ಆಸೆಯಿಂದ ತಮ್ಮ ಮಗಳನ್ನು ಒಂದು ದೊಡ್ಡ ಶಾಲೆಗೆ ವಿಜಯ್ ಪ್ರಕಾಶ್ ರವರು ಸೇರಿಸಿದರು. ಆದರೆ ಇಲ್ಲಿ ಮಗಳು ಮಾಡಿದ್ದೇನೋ ನೋಡಿ, ಒಂದು ವಿಜಯ್ ಪ್ರಕಾಶ್ ರವರ ಮಗಳು ಮಾಡಿದ್ದನ್ನು ನೋಡಿ ಒಂದು ವಿಜಯ್ ಪ್ರಕಾಶ್ ಆಗಿರ್ಬೋದು, ಅವರ ಹೆಂಡತಿ ಒಂದು ಮಹತಿ ಆಗಿರ್ಬೋದು, ಒಂದು ಕಣ್ಣೀರನ್ನು ಹಾಕಿದ್ದಾರೆ. ಸೊ ಅಷ್ಟಕ್ಕೂ ಏನು ಮಾಡಿದ್ರು ವಿಜಯ್ ಪ್ರಕಾಶ್ ರವರ ಒಂದು ಮಗಳು? ಸೊ ಓದಲು ಅಂತ ದೊಡ್ಡ ಶಾಲೆಗೆ ಸೇರಿಸಿದ್ದೆ ತಪ್ಪಾಯ್ತಾ? ಸೊ ಯಾಕೆ, ಏನಾಯಿತು, ಸೊ ಏನನ್ನು ಮಾಡಿದ್ರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಥರ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ವಿಜಯ್ ಪ್ರಕಾಶ್ ರವರ ಬಗ್ಗೆ ಮಾತನಾಡಬೇಕಪ್ಪ ಅಂತಂದರೆ, ಇವರ ಒಂದು ಪೂರ್ತಿ ಕುಟುಂಬ ಒಂದು ಸಂಗೀತಗಾರರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಸಂಗೀತತೆಯಲ್ಲಿ ಒಂದು ಇವರ ಪೂರ್ತಿ ಕುಟುಂಬ ತೊಡಗಿದೆ. ಸೊ ಸಂಗೀತ ಹಾಡುಗಾರ ಆಗಬೇಕೆಂಬ ತುಂಬ ಆಸೆ ಒಂದು ವಿಜಯ್ ಪ್ರಕಾಶ್ ರವರು ಚಿಕ್ಕವರಿದ್ದಾಗಲೇ ಹೊಂದಿದ್ರು. ಸೊ ಅದರ ಪ್ರಕಾರ ಈಗಲೂ ಕೂಡ ಒಂದು ಕನ್ನಡ ಅಷ್ಟೇ ಅಲ್ಲದೆ ಒಂದು ತೆಲುಗು, ತಮಿಳು, ಮಲಯಾಳಂ, ಸೊ ಎಲ್ಲ ಭಾಷೆಗಳಲ್ಲೂ ಕೂಡ ತಮ್ಮದೇ ಆದ ಛಾಪನ್ನು ಇಂದಿಗೂ ಕೂಡ ವಿಜಯ್ ಪ್ರಕಾಶ್ ರವರು ಮೂಡಿಸಿದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ತುಂಬ ಪರಿಶ್ರಮವನ್ನು ಸಂಗೀತದಲ್ಲಿ ಹಾಕಿದ್ದಾರೆ. ಸಂಗೀತ ದೇವತೆಯನ್ನು ಒಲಿಸ್ಕೊಳ್ಳಿಕ್ಕೆ ಎಷ್ಟೋ ಒಂದು ಪ್ರಯತ್ನಗಳನ್ನು ಇವರು ಮಾಡಿದ್ದಾರೆ. ಸೊ ಆದರೂ ಕೂಡ ಕಡೆಗೂ ಕೂಡ ಒಂದು ಸಂಗೀತ ದೇವಿಯನ್ನು ಒಲಿಸ್ಕೊಂಡ್ಬಿಟ್ಟು ಇಂದಿಗೆ ಒಂದು ಕನ್ನಡಿಗರ ಅಷ್ಟೇ ಅಲ್ಲದೆ ಒಂದು ಇಂಡಿಯಾದ ಮನೆ ಮಾತಾಗಿದ್ದಾರೆ. ಸೊ ಸಂಗೀತ ಒಂದು ಹಾಡುಗಾರರಾಗಿದ್ದಾರೆ. ಸೊ ಭಾರತದ ಒಬ್ಬ ಶ್ರೇಷ್ಠ ಹಾಡುಗಾರರಾಗಿ ಇಂದು ನಮ್ಮ ಒಂದು ಕರ್ನಾಟಕದಲ್ಲಿ ಒಂದು ಜನಪ್ರಿಯತೆಯನ್ನು ಪಡೆದುಬಿಟ್ಟು ಸೊ ಕನ್ನಡಿಗರಾಗಿ ಒಂದು ಗುರುತಿಸಿಕೊಂಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಒಂದು ಹಾಡನ್ನು ಹಾಡ್ತಾರೆ. ನಮ್ಮ ಕನ್ನಡ ಇಂಡಸ್ಟ್ರಿ ಅಲ್ಲದೆ ಎಲ್ಲ ಇಂಡಸ್ಟ್ರಿಗಳಲ್ಲಿ ಇವರದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಇನ್ನು ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಒಂದು ವಿಜಯ್ ಪ್ರಕಾಶ್ ರವರು ತಮ್ಮ ಹೆಂಡತಿನ, ತಮ್ಮ ಮಕ್ಕಳನ್ನು ತುಂಬ ಪ್ರೀತಿಸ್ತಾರೆ. ಸೊ ಒಬ್ಬಳು ಮಗಳು, ಅವರು ಕೂಡ ಒಬ್ಬಳು ಮಗಳಿದ್ದಾಳೆ ಇವರಿಗೆ. ಸೊ ಮೊಟ್ಟ ಮೊದಲನೇದಾಗಿ ಮಹತಿ ಅವರನ್ನು ಕೂಡ ಇವರು ತುಂಬ ಪ್ರೀತಿಸ್ತಾರೆ, ಇವರ ಹೆಂಡತಿ ಮಹತಿ ಅವರು. ಸೊ ಫ್ಯಾಮಿಲಿ ಬಗ್ಗೆ ತುಂಬಾ ಒಂದು ಪ್ರೌಡ್ ಫೀಲ್ ಇದೆ ಇವರಿಗೆ. ತಮ್ಮ ಫ್ಯಾಮಿಲಿ ಬಗ್ಗೆ ಸಂಪೂರ್ಣವಾಗಿ ಎಲ್ಲೇ ಹೋದರೂ ತಮ್ಮ ಫ್ಯಾಮಿಲಿ ಬಗ್ಗೆ ಪ್ರೌಡ್ ಫೀಲನ್ನು ಇವರು ಮಾಡ್ತಾರೆ. ಸೊ ಇಂತಹ ವಿಜಯ್ ಪ್ರಕಾಶ್ ರವರ ಮಗಳು ಮಾಡಿದ್ದೇನು ಗೊತ್ತಾ? ಸೊ ಓದಲು ಅಂತ ಶಾಲೆಗೆ ಕಳಿಸಿದ್ರೆ ಒಂದು ವಿಜಯ್ ಪ್ರಕಾಶ್ ರವರ ಮಗಳು ಮಾಡಿದ್ದೇನು? ಸೊ ಒಂದು ಕಣ್ಣೀರನ್ನು ಹಾಕಿದ್ದಾರೆ ವಿಜಯ್ ಪ್ರಕಾಶ್ ರವರು. ಸೊ ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು, ಏನು ಮಾಡಿದ್ರು ಮಗಳು? ಸೊ ನನ್ನ ಮಗಳು ಒಂದು ಚೆನ್ನಾಗಿ ಓದಬೇಕು, ಯಾವುದೇ ರೀತಿಯಾಗಿ ಒಂದು ಕೆಟ್ಟ ಕಳಂಕವನ್ನು ತರಬಾರ್ದು, ಸೊ ಒಂದು ಆದಷ್ಟು ಬೇಗ ಅವಳು ಕಾಲ ಮೇಲೆ ಅವಳು ನಿಂತ್ಕೊಳ್ಬೇಕು ಅನ್ನೋದು ಒಂದು ವಿಜಯ್ ಪ್ರಕಾಶ್ ರವರ ಆಸೆಯಾಗಿತ್ತು. ಸೊ ಅಂತಹ ಆಸೆಯನ್ನು ಒಂದು ಮಗಳು ಈಡೇರಿಸ್ತಾಳೆಯಾ? ಸೊ ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ತುಂಬ ಚೆನ್ನಾಗಿ ಒಂದು ವಿದ್ಯಾಭ್ಯಾಸವನ್ನು ಕೂಡ ಒಂದು ವಿಜಯ್ ಪ್ರಕಾಶ್ ರವರ ಮಗಳು ಮಾಡ್ತಾಯಿದ್ರು. ಆದರೆ ಇದ್ದಕ್ಕಿದ್ದಾಗಿ ಏನಾಯ್ತಪ್ಪ ಅಂತಂದರೆ, ಸೊ ಒಂದು ಸಾಧನೆಯನ್ನು ಕೂಡ ಮಾಡಿದ್ದಾರೆ ವಿಜಯ್ ಪ್ರಕಾಶ್ ರವರ ಮಗಳು. ಒಂದು ಸಂಗೀತ ಕಾಂಪಿಟೇಷನ್ ಅಂದರೆ ಒಂದು ಅಂತಾರಾಷ್ಟ್ರೀಯ ಸಂಗೀತ ಸ್ಪರ್ಧೆಯಲ್ಲಿ, ಒಂದು ಹಾಡಿನ ಸ್ಪರ್ಧೆಯಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಒಂದು ವಿಜಯ್ ಪ್ರಕಾಶ್ ರವರ ಮಗಳು ಪಡೆದಿದ್ದಾರೆ. ಮೊಟ್ಟ ಮೊದಲನೇದಾಗಿ ಒಂದು ಮಗಳಿಗೆ ಸಂಗೀತದ ಬಗ್ಗೆ ಅಷ್ಟಾಗಿ ಒಂದು ನಾಲೆಜನ್ನು ವಿಜಯ್ ಪ್ರಕಾಶ್ ರವರು ಕೊಟ್ಟಿಲ್ಲ. ಆದರೂ ಕೂಡ ಮಗಳು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಸೊ ಈ ಒಂದು ಮಗಳ ಸಾಧನೆಯನ್ನು ನೋಡಿಬಿಟ್ಟು ಒಂದು ವಿಜಯ್ ಪ್ರಕಾಶ್ ಮತ್ತು ಅವರ ಹೆಂಡತಿಯಾದಂತಹ ಮಹತಿ ಅವರು ಒಂದು ಕಣ್ಣೀರನ್ನು ಹಾಕಿದ್ದಾರೆ, ಒಂದು ಆನಂದ ಬಾಷ್ಪವನ್ನು ಹಾಕಿದ್ದಾರೆ. ಸೊ ಈ ಒಂದು ವಿಜಯ್ ಪ್ರಕಾಶ್ ರವರ ಮಗಳ ಸಾಧನೆ ಬಗ್ಗೆ ನಿಮ್ಗೆ ಏನು ಅನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.